ತೃಪ್ತಿ ಗೌಡ ಅವರೇ, ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಅಂತ ಹೇಳಿದ್ನಲ್ಲ, ತಗೊಳ್ಳಿ ಗಿಫ್ಟು. ಐಡಿಯಾ ಓಪನ್ ಮಾಡ್ಲಾ? ವೇಟ್ ಇದೆ ಅಂತ ಹೇಳ್ಬೋದು. ಏನು ಫ್ರೆಂಡ್ 15 ಇಯರ್ಸ್ ಇಂದಾನೆ ಇಟ್ಕೋಬೇಕು. ಏನು ಮಾಡ್ತೀರಾ, ಬೇರೆಯವ್ರು ಪ್ಯಾಕ್ ಮಾಡಿ ಕೊಡ್ತೀರಾ ಅದನ್ನ? ಚೀ ಇಲ್ಲಪ್ಪ, ಸೀರಿಯಸ್ಲಿ ಡೋಂಟ್ ಟೆಲ್ ಮೀ. ನಿಜ ಫೋನಾ ಇದು? ನೋಡಿ, ನಿಜವಾಗ್ಲೂ ಫೋನಾ? ಒಳಗಡೆ ಬೇರೆ ಇಲ್ಲ ಇಲ್ಲ, ಫೋನೇ ನಿಜವಾಗ್ಲೂ ಫೋನೇ. ನೀನು ಹೋಗ್ಬಿಡೋಣ. ಹೆಂಗೆ ಫೋನ್ ಇಷ್ಟ ಆಯ್ತಾ? ನಂಗೆ ಡೌಟ್. ಹಾಯ್ ಗಾಯ್ಸ್, ಸೊ ಇದು ನನ್ನ ಫಸ್ಟ್ ವೀಡಿಯೋ ಆಗುತ್ತೆ 99 ವ್ಲಾಗ್ಸ್ ಚಾನಲಲ್ಲಿ. ಸೊ ಫಸ್ಟ್ ವೀಡಿಯೋ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, 15 ಇಯರ್ಸಿಂದ ಆಲ್ಮೋಸ್ಟ್ ಗೊತ್ತು, ತೃಪ್ತಿ ಅಂತ ಹೆಸರು. ಅವ್ರಿಗೆ ನಾನು ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು iPhone 17 Pro Max ಆರೆಂಜ್ ಕಲರ್ 512GB ಗಿಫ್ಟ್ ಕೊಡ್ತಾಯಿದ್ದೀನಿ. ಸೊ ಇದು ಪ್ರ್ಯಾಂಕ್, ಆಲ್ರೆಡಿ ನಿಮ್ಮ ಟೈಟಲ್ ತಮ್ಮನೆಲ್ಲ ನೋಡಿರ್ತೀರ. ಸೊ ಇದು ಆ್ಯಕ್ಚುಲಿ ನನ್ನದೇ ಬಾಕ್ಸು, ಫೋನ್ ತೊಗೊಂಡಿದ್ದೆ, ಖಾಲಿ ಬಾಕ್ಸ್ ಇದು. ಇದರಲ್ಲಿ ನಾನೊಂದು ಪವರ್ ಬ್ಯಾಂಕ್ ಇದೆಯಲ್ಲ, ಇದನ್ನು ಇಟ್ಟು ಈ ಥರ ಕೊಡ್ತೀನಿ. ನೋಡೋಣ ಅವರು ಯಾವ ಥರ ಪ್ರ್ಯಾಂಕಿಗೆ ರಿಯಾಕ್ಟ್ ಮಾಡ್ತಾರಲ್ಲ ನೋಡೋಣ. ಸೊ ಅದಕ್ಕೆ ಮುಂಚೆ ಇದನ್ನು ಗಿಫ್ಟ್ ರ್ಯಾಪ್ ಮಾಡ್ಕೊಳ್ಳೋಣ ಬನ್ನಿ. ಯಾರೆಲ್ಲ ನೋಡ್ತಿದ್ರೆ ನಮ್ಮ ಹೊಸ ಚಾನಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಗಿಫ್ಟ್ ಪ್ಯಾಕ್ ಆಯಿತು, iPhone 17 Pro Max ಆರೆಂಜ್ ಕಲರು. ಸೊ ಈ ಗಿಫ್ಟ್ನ ಕೊಡೋಣ ಬನ್ನಿ, ಯಾವ ಥರ ರಿಯಾಕ್ಷನ್ ಇರುತ್ತೆ ನೋಡೋಣ ಬನ್ನಿ. ಫ್ರೆಂಡ್ ಅವ್ರು ಬಂದರು ನೋಡಿ, ಇವ್ರ ಹೆಸರು ತೃಪ್ತಿ ಅಂತ. ಮತ್ತೆ ಏನು ಹೇಳ್ತೀರಾ ತೃಪ್ತಿ ಅವರೇ? ಏನು ಹೇಳಬೇಕು? ಹೌದು, ಏನು ವ್ಲಾಗ್ ಮಾಡ್ತಾ ಇದ್ದೀರಾ ನೀವು? ಆ್ಯಕ್ಚುಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಇವತ್ತು. ಸರ್ಪ್ರೈಸಾ? ಹಿಂಟ್ ಕೊಡಿ ಹೋಗ್ಲಿ. ಏನು ಸರ್ಪ್ರೈಸ್? ಹಿಂಟ್ ಅಲ್ಲ, ಏನೂ ಇಲ್ಲ, ಬನ್ನಿ ತೋರಿಸ್ತೀನಿ. ತೃಪ್ತಿ ಗೌಡ ಅವರೇ, ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಅಂತ ಹೇಳಿದ್ನಲ್ಲ, ಏನು ಅಂತ ಗೆಸ್ ಮಾಡಿ. ಸೀರಿಯಸ್ ಆಗಿ ಐಡಿಯಾ ಇಲ್ಲ. ನೀವು ಹಿಂಟು ಕೊಡಲಿಲ್ಲ, ಹೆಂಗೆ ಗೆಸ್ ಮಾಡೋದು? ಹಿಂಟು ಒಂಥರ ಅದು ಟೆಕ್ನಾಲಜಿ ರಿಲೇಟೆಡ್, ಸಾಫ್ಟ್ವೇರ್ ರಿಲೇಟೆಡ್ ಆ ಥರ. ಟೆಕ್ನಾಲಜಿ ರಿಲೇಟೆಡ್ ಏನಿರ್ಬೋದು? ಐಡಿಯಾ ಇಲ್ಲ, ಮಾಡ್ತೀರಾ? ಸೀರಿಯಸ್ಲಿ ಐಡಿಯಾ ಇಲ್ಲ. ಓಕೆ, ಸೊ ನಿಮಗೆ ಇವಾಗ ಗಿಫ್ಟ್ ಒಂದು ತೊಗೊಂಬರ್ತೀನಿ. ಅಲ್ಲ ಇರಿ, ಕಣ್ಣು ಮುಚ್ಕೊಳ್ಳಿ. ನನಗೆ ಗೊತ್ತಾ ಹೋಗ್ಲಿ ಅದು? ಕಣ್ಣು ಮುಚ್ಕೊಳ್ಳಿ ನೀವು. ಓಕೆ, ಇವಾಗ ತಗೊಳ್ಳಿ ಗಿಫ್ಟು. ವೇಟ್ ಇದೆ. ಏನಿರ್ಬೋದು ನಿಮ್ಮ ಪ್ರಕಾರ? ಟೆಕ್ನಾಲಜಿನಾ? ಐಡಿಯಾ ಇಲ್ಲ. ಓಪನ್ ಮಾಡ್ಲಾ? ಓಪನ್ ಮಾಡಿ ನೋಡೋಣ ಏನಿರ್ಬೋದು ನಿಮ್ಮ ಪ್ರಕಾರ. ಓಕೆ, ಟೆಕ್ನಾಲಜಿ ರಿಲೇಟೆಡ್ ಏನು ಐಡಿಯಾ ಕೊಡಿ. 15 ಇಯರ್ಸಿಂದ ಫ್ರೆಂಡು ಅಂತಲೇ ಹೇಳ್ಬೋದು. ಸೊ ಅವಾಗಿಂದ ಅಂತ ಹೇಳ್ಬೋದು. ಏನು ಫ್ರೆಂಡ್ 15 ಇಯರ್ಸ್ ಇಂದಾನೆ. ಸೊ ಫಸ್ಟ್ ಟೈಮ್ ಗಿಫ್ಟ್ ಕೊಡ್ತಾ ಇರೋದು. ಸೊ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಏನಿರ್ಬೋದು? ಏನಾದ್ರು ಅನ್ನಿಸ್ತಿದೆಯಾ? ಏನಾದ್ರು ಮೊಬೈಲ್ ಫೋನ್ ಇರ್ಬೋದಾ? ಪ್ಯಾಕಿಂಗ್ ನೋಡಿದ್ರೆ ಹಂಗೆ ಇದೆ. ಹಂಗೆ ಇದೆಯಾ? ನೀವು ಇವರು ಆ್ಯಕ್ಚುಲಿ OnePlus ಫ್ಯಾನು. ಸೊ ಸ್ಟಾರ್ಟಿಂಗಿಂದ OnePlus ಮೊಬೈಲ್ಸ್ ಯೂಸ್ ಮಾಡುತ್ತವ್ರೆ. ಅದಕ್ಕೆ ನಾನಿವಾಗ ಫೋನ್ ಕೊಟ್ಟರು ಬೇಡನೇ ಅಂತಾರೆ, ಯಾಕಂದರೆ OnePlus ಪ್ರಿಯರ್ ಅವರು. ಏನಿರ್ಬೋದು? ಬೇರೆ ಏನಾದರೂ ರ್ಯಾಂಡಮ್ ಗಿಫ್ಟ್ಸ್ ಅಂದರೆ ಏನಾದರೂ ಗೆಸ್ ಮಾಡಿರ್ತಾ ಇದ್ದೆ. ಬಟ್ ಟೆಕ್ನಾಲಜಿ ಅಂತ ಅಂದರೆ ನಾವು ಡಿಸ್ಕಸ್ ಮಾಡಿದ್ವಾ ಇದ್ರ ಬಗ್ಗೆ ಯಾವತ್ತಾದರೂ ರೀಸೆಂಟಾಗಿ? ಮಾಡಿರ್ಬೋದು. ಎಲ್ಲ ಓದು ಅಂದರೆ ಇದು ಸುಮ್ಮನೆ ಕಿತ್ತಾಕೋಕ್ಕೂ ಹೋಗಲ್ಲ, ನೀಟಾಗಿರಬೇಕು ರ್ಯಾಪಿಂಗ್ ಎಲ್ಲ. ಹಂಗೆ ಕಿತ್ತಾಕಿ ಬೇಡ, ಏನಾಗಲ್ಲ. ಇವೆಲ್ಲ ಏನು ನೀಟಾಗಿ ಇಟ್ಕೋಬೇಕು. ಏನು ಮಾಡ್ತೀರಾ, ಬೇರೆಯವ್ರು ಪ್ಯಾಕ್ ಮಾಡಿ ಕೊಡ್ತೀರಾ ಅದನ್ನು? ಚೀ ಇಲ್ಲಪ್ಪ, ಕವರ್ ಮಿಕ್ಕುತ್ತೆ ಅಂತ. ಇಲ್ಲ, ಕವರ್ ಮಿಕ್ಕಿದೆ ಅಂತ ಯಾರಿಗೂ ಕೊಡಲ್ಲ. ಸುಮ್ಮನೆ ಗಿಫ್ಟ್ಸ್ ಕೊಟ್ಟಿದ್ನೆಲ್ಲ ಅದೆಲ್ಲ ಮೆಮೊರೀಸು. ಸೊ ಸೇವ್ ಮಾಡ್ಕೋಬೇಕು. ಸೀರಿಯಸ್ಲಿ ಡೋಂಟ್ ಟೆಲ್ ಮೀ. ನಿಜ ಫೋನಾ ಇದು? ನೋಡಿ, ನೀವು ಕೇಳ್ತಿದ್ರಲ್ಲ ಐಫೋನ್ ಬೇಕು ಅಂತ, ಅದಕ್ಕೆ ಐಫೋನ್ ಅದು Pro Max ಬೇಕು ಅಂತಿದ್ರಲ್ಲ, ಅದಕ್ಕೆ. ಸೀರಿಯಸ್ಲಿ ಯಾವಾಗ ತಗೊಂಡ್ರಿ ಇದನ್ನ? ಯಾವಾಗಲೂ ಸರ್ಪ್ರೈಸ್. ಓಪನ್. ನಿಜವಾಗ್ಲೂ ಫೋನಾ? ಒಳಗಡೆ ಬೇರೆ? ಇಲ್ಲ ಇಲ್ಲ, ಫೋನೇ ನಿಜವಾಗ್ಲೂ ಫೋನೇ. ಓಪನ್ ಮಾಡಿ. ಥ್ಯಾಂಕ್ ಯು. ಬಟ್ ಸುಮ್ಮನೆ ಕಾಸ್ಟ್ಲಿ. ನಿಜ ಈ 15 ಇಯರ್ಸಿಂದ ಬೆಸ್ಟ್ ಫ್ರೆಂಡ್ ಅಂದಮೇಲೆ ಅಟ್ಲೀಸ್ಟು ಈ ಥರ ಒಂದು ಫೋನಾರು ಕೊಡಲೇಬೇಕಲ್ಲ. ನನ್ನ ಹತ್ರ ಫೋನ್ ಇತ್ತಲ್ವಾ? ಓಪನ್ ಮಾಡಿ. ಓಪನ್ ಮಾಡುತ್ತವ್ರೆ. ಸ್ಲೋ ಆಗಿ, ಆರಾಮಾಗಿ ಓಪನ್. ಆಮೇಲೆ ಥ್ಯಾಂಕ್ ಮಾಡ್ತೀರಾ ಫುಲ್ ನನಗೆ. ಓಪನ್ ಮಾಡ್ತೀನ.
ನನಗೇನೋ ಡೌಟು, ಏಕೆ? ನೀವೇನಾದ್ರು ತರಲೆ ಕೆಲಸ ಮಾಡಿರ್ತೀರಾ ಅಂತ ಏನೋ ಡೌಟ್ ನನಗೆ. ನಿಜವಾಗ್ಲೂ ಫೋನು ಹೊಸ ಬಾಕ್ಸ್ ಥರ ಕಾಣ್ತಾ ಇಲ್ವ ಅದು? ನೀವೇನೇನು ಅಂದರೆ ಚೆಕ್ ಮಾಡೋಕ್ಕೆ ಬಾಕ್ಸ್ ಓಪನ್ ಮಾಡಿ ಆಮೇಲೆ ಪ್ಯಾಕ್ ಮಾಡಿರೋದು ಅದು. ಸುಮ್ಮನೆ ಒಂದ್ಸತಿ ನೋಡ್ಬಿಡೋಣ. ಓ ಹೆಂಗೆ ಫೋನ್ ಇಷ್ಟ ಆಯ್ತಾ? ನಂಗೆ ಡೌಟ್ ಇತ್ತು, ಗೊತ್ತು. ನೋಡಿ ಐಫೋನ್ ಹೆಂಗಿದೆ ಐಫೋನ್? ಅದು ಯಾವುದು 17 ತಾನೇ ಇದು? 17 Pro Max. ವಾವ್, ಅಮೇಜಿಂಗ್, ಐ ಆಮ್ ಲವಿಂಗ್. ಹೆಂಗೆ ಅನ್ನಿಸ್ತು ಸ್ಟಾರ್ಟಿಂಗ್? ಹೆಂಗೆ ಅನ್ನಿಸ್ತು ಇದು ನೋಡಿದ್ಮೇಲೆ? ಹೆಂಗೆ ಅನ್ನಿಸ್ತು? ಏನು ಅನಿಸಿಲ್ಲ, ಬಟ್ ನಂಗೆ ಡೌಟ್ ಇತ್ತು ಎಲ್ಲೋ ಲೈಟಾಗಿ. ಬಟ್ ಐಫೋನ್ ಎಲ್ಲ ಸುಮ್ಮನೆ ಏನಕ್ಕೆ ಸೀರಿಯಸ್ ಆಗಿ ನಾನು ವಾಪಸ್ ಕೊಡೋಣ ಅಂತೆಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಸುಮ್ಮನೆ ಏನೋ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀರಾ ಅಂತ. ಕಿತಾಪತಿ ಕೆಲಸ ಇವ್ರು ಮಾಡ್ತಾರಂತ ನಂಗೆ ಗೊತ್ತು, ಇದೇ ಥರ ಏನೋ ಒಂದು ತರಲೆ ಕೆಲಸ. ಬಟ್ ಓಕೆ, ನೈಸ್. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಏನು ಸರ್ಪ್ರೈಸ್ ಕೊಡ್ತೀರಾ ಅಂತಲೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಐಫೋನ್ ನೋಡಿದ್ಮೇಲೆ ಯಾಕೋ ಎಂತಕ್ಕೆ ಐಫೋನ್ ಎಲ್ಲ ಸುಮ್ಮನೆ ಕೊಟ್ಬಿಡಿ, ಏನೋ ವಿಡಿಯೋ ಮಾಡ್ತಿದ್ದಾರೆ, ಸುಮ್ಮನೆ ಮಾತಾಡೋದು ಬೇಡ, ಆಮೇಲೆ ವಾಪಸ್ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಡೌಟ್ ಬಂತು, ರ್ಯಾಪಿಂಗ್ ಎಲ್ಲ ಈ ರೇಂಜ್ ಫುಲ್ ಇದು ಮಾಡಿರೋದು ನೋಡಿ. ಒಂದು ಪವರ್ ಬ್ಯಾಂಕ್ ಕೊಟ್ಟು ಬಿಡಿ, ಪರವಾಗಿಲ್ಲ, ನಿಮ್ಗೆ ಫ್ಯೂಚರಲ್ಲಿ ಕೊಡಿಸ್ತೀನಿ ಒಂದು ಐಫೋನ್. ಇಲ್ಲ ಪರವಾಗಿಲ್ಲ, ಬಟ್ ಆ್ಯಕ್ಚುಲಿ ಮಸ್ಟ್ ನೀಡೆಡ್. ನನಗೆ ಬೇಕಿತ್ತು ಪವರ್ ಬ್ಯಾಂಕು. ಯಾವಾಗಲೂ ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ ನಂದು, ಅವಾಗವಾಗ ಕ್ಯಾರಿ ಮಾಡ್ತೀನಿ ಎಲ್ಲ ಕಡೆ. ಓಕೆ, ಎಲ್ಲರೂ ತುಂಬ ಜನ ಕೇಳ್ಬೋದು ಮಾಸ್ಕ್ ಏನಕ್ಕೆ ಹಾಕ್ಕೊಂಡಿದ್ದೀರಾ ನೀವು ಅಂತ, ಏನು ಹೇಳ್ತೀರಾ? ಏನು ಹೇಳ್ತೀರಾ? ಸುಮ್ಮನೆ ನನಗೆ ಪಬ್ಲಿಸಿಟಿ ಇಷ್ಟ ಆಗಲ್ಲ. ಹೌದೌದು. ಓಕೆ, ಸೊ ಇವಾಗ ಐಫೋನ್ ಕೂಡ ಗಿಫ್ಟ್ ಕೊಟ್ವಿ ಆ್ಯಂಡ್ ಅವ್ರು ಕೂಡ ತುಂಬಾ ಖುಷಿಯಾಗಿಲ್ವಾ? ನನಗೆ ಐಫೋನ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮಿಸ್ಟರ್ ಪವನ್ ಕುಮಾರ್. ಥ್ಯಾಂಕ್ ಯು ಸೋ ಮಚ್. ಓಕೆ ತೃಪ್ತಿಗೌಡ ಅವರೇ, ಇಷ್ಟು ವರ್ಷ ಬೆಸ್ಟ್ ಫ್ರೆಂಡ್ ಆಗಿರೋದಕ್ಕೆ ಇದಾದ್ರು ಗಿಫ್ಟ್ ಕೊಡಬೇಕಲ್ಲ. ಅಟ್ಲೀಸ್ಟ್ ಐಫೋನ್ ಕೊಡೋಕ್ಕಾಗಲಿಲ್ಲ ಅಂದರೆ ಇವಾಗ ಈ ಥರ ಕೊಡ್ತಾ ಇದ್ದೀನಿ. ಹೌದು, ಐಫೋನ್ಗಿಂತ ಇದು ಆ್ಯಕ್ಚುಲಿ ನಂಗೆ ಬೇಕು, ಬೆಟರ್, ಯೂಸ್ಫುಲ್ ಆಗಿರೋದು ಬೇಕು. ಈಗ ಸದ್ಯಕ್ಕೆ ನನಗೇನು ಐಫೋನ್ ಯೂಸ್ಫುಲ್ ಆಗಿ ಏನಿರಲಿಲ್ಲ, ಇದೇ ಯೂಸ್ಫುಲ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಪ್ರ್ಯಾಂಕ್ ಮಾಡೋಣ ಅಂತ ಹೋದೆ, ಅದು ಇವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಡ್ತಾ ಅನ್ಕೊತೀನಿ ಬಾಕ್ಸಲ್ಲೇ ಇವ್ರ ಎಕ್ಸ್ಪ್ರೆಷನ್ಸಲ್ಲಿ. ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ 99 ವ್ಲಾಗ್ಸ್ಗೆ. ಥ್ಯಾಂಕ್ ಯು, ಬಾಯ್.